ನಮಸ್ಕಾರ ಸ್ನೇಹಿತರೆ. ಬಳಲಿ ಬೆಂಡಗಿದ್ದಂತ ಜೆಡಿಎಸ್ಗೆ ಪ್ರಜ್ವಲ್ ರೇವಣ್ಣರ ಕೊಟ್ಟ ಏಟು ಅಂತಿಂತದ್ದಲ್ಲ. ಯಾವಾಗ ಪ್ರಜ್ವಲ್ ರೇವಣ್ಣರ ಕಾಮಕಾಂಡ ಬಯಲಾಯ್ತೋ, ಈಗ ಜೆಡಿಎಸ್ಗೆ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಹೌದು ಸ್ನೇಹಿತರೆ, ಟೋಟಲ್ ಆಗಿ 12 ಜನ ಶಾಸಕರು ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ದಳಕ್ಕೆ ಗುಡ್ ಬೈ ಹೇಳೋದಕ್ಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಸುಮಾರು 200+ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆದ್ರೆ ಅದರಲ್ಲಿ ಗೆದ್ದಿದ್ದು ಕೇವಲ 19 ಕ್ಷೇತ್ರಗಳನ್ನು ಮಾತ್ರ. ಈಗ 3 ಮತ್ತೊಂದರಲ್ಲಿ 19 ಜನ ಶಾಸಕರಲ್ಲಿ ಸುಮಾರು 12ರಷ್ಟು ಜನ ಶಾಸಕರು ಜೆಡಿಎಸ್ ಪಕ್ಷನ ತೊರೆದು ಕಾಂಗ್ರೆಸ್ ಸೇರೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಹಿಂದೆನೆ ಜೆಡಿಎಸ್ ಪಕ್ಷದಲ್ಲಿ ಅಸಮಾಧಾನದ ಹೊಗೆ ಆಡ್ತಾನೆ ಇತ್ತು. ಯಾವಾಗ ಪ್ರಜ್ವಲ್ ರೇವಣ್ಣರ ಈ ಕಾಮಕಾಂಡ ಹೊರಬಿತ್ತೋ, ಇದು ಒಂದು ನೆಪ ಆಯ್ತು. ಜೆಡಿಎಸ್ ನಲ್ಲೇ ನಾವು ಮುಂದುವರೆದ್ರೆ ನಮ್ಮ ಭವಿಷ್ಯಕ್ಕೆ ಕುತ್ತಾಗಬಹುದು. ಜನರಿಗೆ ನಾವು ಮುಖ ತೋರಿಸೋದಕ್ಕೆ ಆಗೋದಿಲ್ಲ. ಈಗಾಗಲೇ ಜನ ನೂರಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮನ್ನ ನೋಡೋರು ಯಾರು? ಸ್ನೇಹಿತರೆ, ಈ ಶಾಸಕರು ಹೇಳ್ತಕ್ಕಂಥದ್ದು ಬಿಜೆಪಿ ಜೊತೆಗಿನ ಮೈತ್ರಿಯಿಂದಲೂ ಸಹ ತಮ್ಮ ಭವಿಷ್ಯಕ್ಕೆ ಕುತ್ತಾಗುತ್ತೆ, ಜೆಡಿಎಸ್ಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲ 12 ಜನ ಶಾಸಕರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೈರೆಕ್ಟ್ ಆಗಿ ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ ಈ ಶಾಸಕರು. ಅದರಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಮಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ಸಮಾಜದಲ್ಲಿ ಮುಖ ಎತ್ಕೊಂಡು ತಿರ್ಗಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಪಕ್ಷದ ಇಂತಹ ನಾಯಕ ಘೋರಾತಿ ಘೋರ ಲೈಂಗಿಕ ದೌರ್ಜನ್ಯದಂತಹ ಘಟನೆಯಲ್ಲಿ ಸಿಲುಕೊಂಡಿದ್ದಾರೆ. ಆದ್ರೂ ಸಹ ನಿಮ್ಮ ಪಕ್ಷದ ನಾಯಕರು ಅವರನ್ನ ಬರೀ ಅಮಾನತ್ತು ಮಾಡಿದ್ದಾರೆ ಅಷ್ಟೇ. ಅಂತೆಲ್ಲ ಜನ ನೂರಾರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಈ 12 ಜನ ಶಾಸಕರು ತಮ್ಮ ಅಸಮಾಧಾನನ ದೇವೇಗೌಡರಿಗೆ ಪತ್ರದ ಮೂಲಕ ಹೊರ ಹಾಕಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಒಬ್ಬರ ನೇತೃತ್ವ ಅಂತೂ ಇರಲೇಬೇಕಲ್ಲ. ಹಾಗಾದ್ರೆ ಆ 12 ಜನ ಶಾಸಕರಿಗೆ ನೇತೃತ್ವ ವಹಿಸಿರೋರು ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಜಿಟಿ ದೇವೇಗೌಡರು. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಗುರುಮಿಟ್ಕಲ್ನ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರ್ ಇವರು ಇತ್ತೀಚೆಗೆ ಸಹ ಪತ್ರ ಬರೆದು ತಮ್ಮ ಅಸಮಾಧಾನನ ಹೊರಹಾಕಿದ್ರು. ಪ್ರಜ್ವಲ್ ರೇವಣ್ಣರ ಈ ಪ್ರಕರಣದಿಂದ ನಮಗೆ ಜನಕ್ಕೆ ಮುಖ ತೋರ್ಸೋಕಾಗ್ತಾ ಇಲ್ಲ, ಪತ್ರಕರ್ತರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಶರಣಗೌಡ ಕಂದಕೂರ್ ಅವರು ಪತ್ರ ಬರೆದಿದ್ರು. ಸ್ನೇಹಿತರೆ, ನೀವು ಗಮನಿಸಬಹುದು, ಬಿಜೆಪಿ ಜೊತೆಗೆ ಯಾವಾಗ ಜೆಡಿಎಸ್ ನವರು ಮೈತ್ರಿ ಮಾಡ್ಕೊಂಡ್ರು ಆಗ್ಲೇ ಕೆಲವೊಂದಿಷ್ಟು ಕಡೆ ಅಸಮಾಧಾನ ಭುಗಿಲೆದ್ದಿತ್ತು. ಸ್ನೇಹಿತರೆ, ಜೆಡಿಎಸ್ ಪ್ರಬಲವಾಗಿರೋದು ಹಳೆ ಮೈಸೂರು ಭಾಗದಲ್ಲಿ. ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ, ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಕರಾವಳಿ ಕರ್ನಾಟಕಕ್ಕೆ ಬಂದ್ರೆ ಅಲ್ಲೂ ಸಹ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಇದೆ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲವನ್ನೂ ಸಹ 2023ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನವರು ಗೆದ್ದಿದ್ರು. ಕಳೆದ ಬಾರಿ 37 ಕ್ಷೇತ್ರಗಳನ್ನು ಗೆದ್ದಂತ ಜೆಡಿಎಸ್ 19ಕ್ಕೆ ಕುಸಿದಿತ್ತು. ಹೀಗಾಗಿ ಜೆಡಿಎಸ್ ನಲ್ಲಿರ್ತಕ್ಕಂಥ ಅನೇಕ ನಾಯಕರಿಗೆ ತಮ್ಮ ಭವಿಷ್ಯದ ಬಗ್ಗೆ ಈಗ ಆತಂಕ ಶುರುವಾಗಿದೆ. ಅದರಲ್ಲೂ ಸ್ಪೆಷಲ್ ಆಗಿ ಹಳೆ ಮೈಸೂರು ಭಾಗದ ನಾಯಕರಿಗೆ. ಸ್ನೇಹಿತರೆ, ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿ ಆಗ್ಬಾರ್ದಪ್ಪ, ಅಪ್ಲೈ ಆಗ್ಬಾರ್ದಪ್ಪ ಅಂದ್ರೆ 3/2 ಭಾಗದ ಶಾಸಕರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ 12ರಿಂದ 13 ಜನ ಶಾಸಕರು ಈಗ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಅದಕ್ಕೆ ನೇತೃತ್ವ ವಹಿಸಿರೋರು ಹಳೆ ಮೈಸೂರು ಭಾಗದ ಜೆಡಿಎಸ್ ನ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಜಿಟಿ ದೇವೇಗೌಡರು. ಮುಳುಬಾಗಿಲಿನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಸಹ ನೇತೃತ್ವನ ವಹಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಸುಮಾರು 12 ಶಾಸಕರು ಜೆಡಿಎಸ್ ನ ಬಿಡೋದು ಸುಮ್ಮನೆನಾ? ಅದು ಸಣ್ಣ ವಿಚಾರನಾ? ಹಾಗೇನಾದ್ರೂ ಆಗಿದ್ದೇ ಆದ್ರೆ ಜೆಡಿಎಸ್ ನ ಅಸ್ತಿತ್ವ ಆಲ್ಮೋಸ್ಟ್ ಆಲ್ ಖತಮ್ ಆದಂತೆನೆ. ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆ ಆದ ನಂತರ ಜಿಟಿ ದೇವೇಗೌಡರು ಕಾಂಗ್ರೆಸ್ ಸೇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವ ಚರ್ಚೆಗಳು ನಡೆದಿತ್ತು. ಆಲ್ಮೋಸ್ಟ್ ಆಲ್ ಜಿಟಿ ದೇವೇಗೌಡರು ಕಾಂಗ್ರೆಸ್ ಸೇರೇ ಬಿಟ್ಟಿದ್ರು. ಆದ್ರೆ ಕೊನೆಯ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಕುಮಾರಸ್ವಾಮಿ ಅವರ ಪ್ರಯತ್ನದಿಂದಾಗಿ ಮತ್ತೆ ಜಿಟಿ ದೇವೇಗೌಡರು ಜೆಡಿಎಸ್ ನಲ್ಲೇ ಉಳ್ಕೊಂಡ್ರು. ಆದ್ರೆ ಆ ಅಸಮಾಧಾನದ ಹೊಗೆ ಇನ್ನೂ ಮುಂದುವರೆದಿದೆ. ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಹಗರಣ.
ಇವ್ರಿಗಿರ್ತಕ್ಕಂತ ಆತಂಕ ಏನಪ್ಪಾ ಅಂದ್ರೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಸ್ಪರ್ಧೆ ಮಾಡಿ ಗೆದ್ದಿದ್ದಂತಹ ಶಾಸಕರಿಗೆ ಮುಂದೆ ತಮ್ಮ ಭವಿಷ್ಯದಲ್ಲಿ ಅತಂತ್ರ ಆಗುತ್ತೋ ಅನ್ನುವಂತಹ ಆತಂಕ ಕಾಡ್ತಾ ಇದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ಸಿಗದೆ ಹೋದ್ರೆ, ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಅವರಿಗೆ ಟಿಕೆಟ್ ಸಿಕ್ಕರೆ ನಮ್ಮ ಭವಿಷ್ಯ, ಈ ಎಲ್ಲ ಪ್ರಶ್ನೆಗಳನ್ನ ಈಗ ಈ ಶಾಸಕರು ಹಾಕಿಕೊಂಡಿದ್ದಾರೆ. ಇದು ಸಹ ಅವರು ಜೆಡಿಎಸ್ ಪಕ್ಷನ ತೊರೆಯೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ ರೇವಣ್ಣರ ಪ್ರಕರಣನ ನೋಡ್ಕೋಬೇಕು, ಇಲ್ಲಿ ಜೆಡಿಎಸ್ ನ ಒಳಗೆ ಎದ್ದಿರ್ತಕ್ಕಂತ ಒಳ ಬೇಗುದಿಗೆ ಮದ್ದು ಅರಿಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಪ್ರಜ್ವಲ್ರ ಪ್ರಕರಣದಿಂದ ಪಕ್ಷಕ್ಕಾಗಿರ್ತಕ್ಕಂತ ಡ್ಯಾಮೇಜು ಮತ್ತು ಮುಜುಗರನ ತಪ್ಪಿಸ್ಕೊಳ್ಳೋದಕ್ಕೆ ದಿನಂಪ್ರತಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ನನಗೂ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಕುಟುಂಬನೇ ಬೇರೆ, ಅವರ ಕುಟುಂಬನೇ ಬೇರೆ. ಅವರು ಮಾಡಿರ್ತಕ್ಕಂತ ಕರ್ಮಕಾಂಡನ ತಗೊಂಡು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಯಾಕೆ ಕಟ್ತೀರಾ, ಇದರ ಮೇಲೆ ಮೈತ್ರಿಗೆ ಯಾವುದೇ ಧಕ್ಕೆ ಆಗೋದಿಲ್ಲ ಅನ್ನೋ ತಿಪ್ಪೆ ಸಾರಿಸುವ ಕೆಲಸನ ಕುಮಾರಸ್ವಾಮಿ ಅವರು ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಸಹ ಇದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಮೊನ್ನೆ ನಿಮ್ಮ ಚುನಾವಣಾ ಪ್ರಚಾರದಲ್ಲಿ ಮಂಡ್ಯದಲ್ಲಿ ನೀವೇ ಹೇಳಿದ್ರಿ, ಪ್ರಜ್ವಲ್ ರೇವಣ್ಣ ನನ್ನ ಮಗ ಇದ್ದಂತೆಯೇ, ನನ್ನ ಮುಖ ನೋಡಿ ವೋಟ್ ಕೊಡಿ ಅಂತ ಹೇಳಿದ್ದಂತ ನೀವು ಈಗ ಪ್ರಜ್ವಲ್ ರೇವಣ್ಣರು ಬೇರೆ, ನಾನೇ ಬೇರೆ, ಅವರ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದೀರಾ ಯಾಕೆ ಅಂತ ಕಾಂಗ್ರೆಸ್ನವರು ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಸ್ನೇಹಿತರೆ, ಇದು ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರತಕ್ಕಂತಹ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ, ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾಗಿ ಕುಮಾರಸ್ವಾಮಿ ಅವರು ಡಿ ಕೆ ಶಿ ವಿರುದ್ಧ ಬಾಂಬ್ ಸ್ಫೋಟ ಮಾಡಿದ್ದಾರೆ. ಈ ಎಲ್ಲ ಪ್ರಕರಣದ ಹಿಂದೆ ಇರ್ತಕ್ಕಂಥವ್ರು ಕಾಣದ ಕೈ ಬೇರೆ ಯಾರು ಅಲ್ಲ, ಅದು ಮಹಾನಾಯಕ DCM ಅಂತ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಮರ್ಮಾಘಾತ ಬಿದ್ದಿತ್ತು. ಇದನ್ನು ಕೊಟ್ಟವರು ಯಾರು ಅಲ್ಲ, ಸ್ವತಃ ಒಕ್ಕಲಿಗ ಸಮುದಾಯ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸಾಲಿಡ್ ಆಗಿ ಒಕ್ಕಲಿಗ ಸಮುದಾಯ ಬೆನ್ನಿಗೆ ನಿಂತಿದ್ದು ಡಿ ಕೆ ಶಿವಕುಮಾರ್ಗೆ. ಇದು ಕುಮಾರಸ್ವಾಮಿ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಕ್ಕಲಿಗ ಪ್ರಶ್ನಾತೀತ ನಾಯಕನಾಗಿದ್ದ ನನ್ನ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಸವಾಲೊಡ್ಡಿದ್ದಾರೆ. ಹೇಗಾದ್ರೂ ಮಾಡಿ ಕಳೆದು ಹೋಗಿರ್ತಕ್ಕಂತ ವರ್ಚಸ್ಸು ಮತ್ತು ನಾಯಕತ್ವನ ಪಡಿಲೇಬೇಕು ಅನ್ನೋ ಜಿದ್ದಿಗೆ ಕುಮಾರಸ್ವಾಮಿ ಅವರು ಬಿದ್ದು ಅನಿವಾರ್ಯವಾಗಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು. ಆ ಕಡೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದಾರೆ. ನಾನು 8 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಡಿಸಿದ್ದೇನೆ ಕಾಂಗ್ರೆಸ್ ನಲ್ಲಿ ಅಂತ ಪದೇ ಪದೇ ಹೇಳುವ ಮೂಲಕ ಒಕ್ಕಲಿಗರ ಸಮುದಾಯವನ್ನು ಓಲೈಸಿ ಅದರ ನಾಯಕತ್ವನ ಪಡೆಯೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇರೋದಂತೂ ನಿಜ. ಡಿ ಕೆ ಶಿವಕುಮಾರ್ ಅವರೇನಾದ್ರೂ ಒಕ್ಕಲಿಗ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಆದರೆ ಇದು ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಹಿನ್ನಡೆ ತಂದುಕೊಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದರಲ್ಲಿ ಪಕ್ಷದ ಅಸ್ತಿತ್ವನೇ ಇದೆ. ಜೆಡಿಎಸ್ ಪಕ್ಷ ಬಹುಪಾಲು ಮೆಚ್ಕೊಂಡಿರೋದು ಒಕ್ಕಲಿಗ ಸಮುದಾಯದ ಮತ ಬ್ಯಾಂಕ್ ಅನ್ನು. ಬಿಜೆಪಿ ಜೊತೆಗೆ ಅವರು ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅಲ್ಪಸಂಖ್ಯಾತರ ಓಟ್ಗಳಂತೂ ಸಿಗೋದಿಲ್ಲ. ಈಗ ತಾವೇ ನೆಚ್ಕೊಂಡಿದ್ದಂತ ಒಕ್ಕಲಿಗ ಸಮುದಾಯದ ಓಟ್ಗಳು ಸಿಗದೆ ಹೋದ್ರೆ ಪಕ್ಷಕ್ಕೆ ಅಸ್ತಿತ್ವನೇ ಇರೋದಿಲ್ಲ. ಇದು ಈಗ ಜೆಡಿಎಸ್ ನ ದಳಪತಿ ಕುಮಾರಸ್ವಾಮಿ ಅವರ ನಿದ್ದೆಗಿಳಿಸಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ಈ 12 ಜನ ಶಾಸಕರು ತೆಗೆದುಕೊಂಡಿರ್ತಕ್ಕಂತ ನಿರ್ಧಾರ ಜೆಡಿಎಸ್ಗೆ ತಲೆನೋವು ಕೊಟ್ಟಿರುವುದಂತೂ ನಿಜ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.